ಓ ಮೂಡ ಗಲಾಟೆ ನಿಲ್ಲೋಂಗಿಲ್ಲ. ಸಿಕ್ಕಾಪಟ್ಟೆ ಸದ್ದು, ದಿನಕ್ಕೊಂದೊಂದು ಡಾಕ್ಯುಮೆಂಟು. ಅವರು ಸಿ ಎಂ ಪತ್ನಿ ಮಾರುಕಟ್ಟೆ ದರ ಅಥವಾ 60-40 ಅನುಪಾತದಡಿ ಬದಲಿ ಸೈಟ್ ಹಂಚಲು ಮೂಡ ನೋಡಿತ್ತಂತೆ. ಅವ್ರಿಗೆ ಮಾರುಕಟ್ಟೆ ದರ ಕೊಟ್ಬಿಡೋಣ ಅಥವಾ 60-40 ಅನುಪಾತದಲ್ಲಿ ಕೊಟ್ಬಿಡೋಣ ಸೈಟನ್ನು ಅಂತೇನೋ ನೋಡಿದ್ರಂತೆ. ಅದನ್ನು ಅವ್ರು ತಿರಸ್ಕರಿಸಿದ್ರಂತೆ. ಬದಲಿ ನಿವೇಶನ ಕೊಡಿ ಅಂತ ಮನವಿ ಮಾಡಿದ್ರಂತೆ. ಈ ಮೂಡ ದಾಖಲಾತಿಗಳನ್ನು ರಿಲೀಸ್ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯವ್ರ ವಿರುದ್ಧ ಇದನ್ನೇ ಇಟ್ಕೊಂಡು ಕುಮಾರಸ್ವಾಮಿಯವರು ದಾಳಿ ನಡೆಸಿ ಸ್ವಯಂ ಘೋಷಿತ ವಕೀಲರು ತಾವು ಏನಂತೀರಿ, ಮೂಡ ದಾಖಲೆಯಲ್ಲಿ ಒಕ್ಕಣೆ ಇದಕ್ಕೆಲ್ಲ ತಾವೇನಂತೀರಿ, ನನಗೆ ಬೇಡ ಇದು ಅಂತ ಅವರೇ ಒತ್ತಾಯ ಮಾಡಿದಾಗ, ಸಿ ಎಂ ಹೆಂಡ್ತಿ ಒತ್ತಾಯ ಮಾಡಿದಾಗ ಅಧಿಕಾರಿಗಳು ಏನು ಮಾಡ್ತಾರೆ ಅಂತೆಲ್ಲ ಈಗ ಅವ್ರು ಕೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಇದನ್ನೆಲ್ಲ ಮುಚ್ಚಾಕ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆಯಪ್ಪ ಅಂತ ಅವ್ರು ಅಂತಾರೆ. ಸಿದ್ದರಾಮಯ್ಯನವರೇ ಆ ವೈಟ್ನರ್ ಹಚ್ಚಿದ್ದು ಯಾರು ಅಂತ ಫಸ್ಟ್ ಹೇಳಿ ನೋಡೋಣ ಅಂತ ಅವ್ರದ್ದು ಪ್ರಶ್ನೆ. ಶ್ರೀಮತಿಯವರ ಕೈಯಿಂದ ನೀವು ಬರೆಸಿದಂತಹ ಲೆಟರ್ ವೈಟ್ನರ್ ಹಚ್ಚಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗೋದು ಬೇಡ, ನಾ ಹಚ್ಚಿಲ್ಲ ಅಂತ ಈಗ ಮಾತಾಡ್ತಾ ಇದ್ದಾರೆ. ತನಿಖೆ ಯಾರು ಮಾಡ್ಬೇಕು? ಬಾಂಗ್ಲಾದೇಶದ ಪರಿಸ್ಥಿತಿ ಆಗ್ತದೆ. ಆದ್ರೆ ಬಾಂಗ್ಲಾದೇಶ ಆದರ್ಶ ನಿಮ್ಗೆ ಸರ್ ಇಂಥ ಕಡೆನೇ ಕೊಡಿ ಅಥವಾ ನನಗಿದು ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಕಳ್ಕೊಂಡವ್ರಿಗೆ ಆ ಹಕ್ಕಿರಲ್ವಾ ಸರ್? ಇದೆ. ಮತ್ತೆ ಇದನ್ನ ಹೇಗೆ ಸಾಕ್ಷ್ಯವಾಗಿ ಅಥವಾ ಇದನ್ನೊಂದು ಆರೋಪ ಗೊತ್ತಿಲ್ಲ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದನ್ನ ಇದೆ, ಇದೇ ಹಕ್ಕಿದೆ. ಆದರೆ ಅದನ್ನು ಒಪ್ಪಲೇಬೇಕು ಸರ್ಕಾರ ಅಥವಾ ಸಂಬಂಧಿತ ಸಂಸ್ಥೆ ಅಂತಾನೂ ಇಲ್ಲ. ತಿರಸ್ಕಾರದ ಹಕ್ಕು ಅವ್ರಿಗಿರುತ್ತೆ, ಬಟ್ ಅವ್ರು ಹೇಳಿದ್ದನ್ನೇ ಒಪ್ಪಬೇಕು ಅನ್ನೋದು ಇಲ್ಲ. ಏನೀಗ ಅವ್ರು ಹೇಳಿದ್ರೆ ಆಗಲ್ಲ, ನೀವು ಹೇಳಿದ್ದಂಗೆಲ್ಲ ಕೊಡಕ್ಕೆ ಬರಲ್ಲ ಅಂತ ಇವ್ರು ಒಂದು ಶರ ಬರ್ಕೊಂಡು ಬರಹ ಬರ್ಕೊಟ್ಬಿಡ್ಬೇಕಾಗಿತ್ತು. ಇಲ್ಲ, ಆರೋಪದ ಸಮಸ್ಯೆ ಏನು ಅಂದರೆ ಹಂಗೆ ಬರ್ಕೊಡಕ್ಕೆ ಅಧಿಕಾರಿಗಳಿಗೆ ಸಿ ಎಂ ಹೆಂಡ್ತಿಗೆ ಬರ್ಕೊಡಕ್ಕಾಗತ್ತಾ ಅಂತ ಅವ್ರದ್ದು ವಾದ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಿರೋದು, ಇದು ಎಲ್ಲವೂ ಅಂತಿಮವಾಗಿ ಇತ್ಯರ್ಥ ಆಗಬೇಕಾಗಿರೋದು ಅಲ್ಲೇ. ಇನ್ನು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ ಗುತ್ತಿಗೆ ಪರವಾನಗಿ ನೀಡಿದಂತಹ ಆರೋಪ ಎದುರಿಸ್ತಾ ಇರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಮುಂದುವರೆಸಿದೆ. ಮೊನ್ನೆ ನಾನು ಸಹಿ ಹಾಕಿರಲಿಲ್ಲ, ಅದು ನಕಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತರಾಟೆ ತೆಗೆದುಕೊಂಡಿದ್ದಾರೆ. 2007 ಅಕ್ಟೋಬರ್ 10ರಂದು ಕುಮಾರಸ್ವಾಮಿ ಅವರು ಸಹಿ ಹಾಕಿ 18 ವರ್ಷ ಆದಮೇಲೆ ಅದು ನನ್ನ ಸಹಿ ಅಲ್ಲ, ಅದು ಫೋರ್ಜರಿ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ಇದು ನಕಲಿ ಶಾಮನ ಅಸಲಿ ಮುಖವಾಡ ಅಂತ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸ್ಪಷ್ಟವಾದ ಆರೋಪ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏನು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತಹ ಸಲಹೆ ಏನು ನೋಡಿ. ಮಂತ್ರಿ ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಸ್ಪಷ್ಟ ಆರೋಪ ಇದೆ. ಸ್ಯಾಂಕ್ಷನ್ ಅವ್ರು ಕೊಡ್ಲೇಬೇಕಾಗುತ್ತೆ, ಯಾಕೆಂದ್ರೆ ನನ್ ಫೋರ್ಜರಿ ಅಂತ ಹೇಳ್ತವ್ರೆ. ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಈ ತರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡಕ್ ಆಗ್ತದ? ಬಹುಶಃ ಬಿಜೆಪಿ ಅವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನಂಗೆ ಅನ್ಸುತ್ತೆ. ಯಾಕಂದ್ರೆ ಮೊದಲೇ ಅವರು ಈ JDS ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ. ಯಾವುದೇ ಪ್ರಕರಣಗಳು ಅವರು ಎನ್ಕ್ವೈರಿ ಮಾಡಲಿ, ನಮ್ದೇನು ತೊಂದರೆ ಇಲ್ಲ. 7ರಿಂದ ನೀವು 13ರಿಂದ 18ರವರೆಗೆ ನೀವು ಮುಖ್ಯಮಂತ್ರಿ ಇದ್ರಿ. 18ರಿಂದ 19ರ ಅವಧಿಯಲ್ಲಿ 1.5 ವರ್ಷ ಅವ್ರ ಜೊತೆಗೆ ಸೇರಿ ಸರ್ಕಾರ ಮಾಡಿದಿರಿ. ನಿಮ್ಮದೇ ಆದಂತಹ ಸರ್ಕಾರ ಬಂದ ನಂತರ ಸಹಿತ ಯಾಕೆ ನೀವು ಎನ್ಕ್ವೈರಿ ಮಾಡಿಲ್ಲ? ನಿಮಗೆ ಬುಡಕ್ಕೆ ಬೆಂಕಿ ಬಿದ್ದ ನಂತರ ಅವರನ್ನು ಸಿಕ್ಕಾಸ್ಕೋಬೇಕು. ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ನಾನೊಂದು ಮನವಿ ಮಾಡ್ತೇನೆ. ಈಗ ಅವರು ಕೇಂದ್ರ ಸಚಿವರು, NDA ಸರ್ಕಾರದಲ್ಲಿ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದೀರಿ. ನೀವು ಆ ಕೆಲಸವನ್ನು ದಯವಿಟ್ಟು ಮುಂದುವರಿಸಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ನೋಡ್ಕೊಳ್ತೇವೆ. ಮೋದಿಯವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿ. ನೀವು ಭುಜಕ್ಕೆ ಭುಜ ಕೊಟ್ಟು ಇಡೀ ದೇಶಾದ್ಯಂತ ಮಾಡಿ. ಇವರು ನಿಮ್ಮನ್ನ ಏನಾದ್ರೂ ಮಾಡಿ ಟ್ರ್ಯಾಪ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವರ ಟೀಕೆಗಳನ್ನ ತಲೆ ಕೆಡಿಸ್ಕೊಳ್ಳದೆ ನೀವು ಕೆಲಸ ಮುಂದುವರಿಸಿಕೊಂಡು ಹೋಗಿ. ಇದಕ್ಕೆಲ್ಲ ಉತ್ತರ ಕೊಡಬೇಡಿ. 18 ವರ್ಷದ ಹಿಂದೆ ಸಹಿ ಹಾಕಿದ್ದು ಎರಡೂ ಸರಿ. 18 ವರ್ಷದ ಹಿಂದೆ ಹಾಕಿದ ಸಹಿ ನಕಲಿ ಎಂದು ಎಷ್ಟೋ ವರ್ಷ, ನನಗೆ ಗೊತ್ತಿಲ್ಲ ಅದು 18 ವರ್ಷದಿಂದನೇ ಗೊತ್ತಾಗಿದೆಯಾ ಅಥವಾ 16ಕ್ಕಾಗಿದೆಯಾ ಅಥವಾ 3 ವರ್ಷದ ಹಿಂದೆ ಗೊತ್ತಾಗಿದೆಯಾ. ಗೊತ್ತಾದ ಕೂಡಲೇ ಅವರು ಅದನ್ನು ದಾಖಲಿಸಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಆಗಿದೆ. ಹೌದು, ಎಕ್ಸಾಕ್ಟ್ಲಿ. ಮುಖ್ಯಮಂತ್ರಿ ಅಲ್ಲ, ಯಾರ ಸಹಿ ಯಾರದ್ದೇ ಆದರೂ ಸರಿ, ಎಲ್ಲರೂ ಒಂದು ಕಡೆ ಅವರು ಅದನ್ನು ದಾಖಲಿಸಬೇಕಿತ್ತು. ದೂರಿನ ರೂಪದಲ್ಲೋ ಪತ್ರ ಮುಖೇನವೋ ದಾಖಲಿಸಬೇಕಾಗಿತ್ತು. ಅದು ಸರಿ. ಅದು ಆದರೆ ಈ ಪ್ರಶ್ನೆ ಈಗ ಪ್ರಹ್ಲಾದ್ ಜೋಶಿ ಕೇಳ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಲ್ಲ. 2007ರಲ್ಲಿ ಆಗಿದ್ದಾಗ ಅಲ್ಲಿಂದ ಮಲಕ್ಕಂ ಬಂದುಬಿಟ್ಟು ಈಗ ಬುಡಕ್ ಬೆಂಕಿ ಬಿತ್ತು ಅಂದ ತಕ್ಷಣ ಅದನ್ನ ಹಿಡ್ಕೊಂಡು ಓಡಾಡ್ತೀರಲ್ಲ, ನಿಮ್ದನ್ನ ಏನು ಹೇಳಬೇಕಾಗ? ಅವ್ರ ಜೊತೆನೇ ಇದ್ರಲ್ಲ ಅಧಿಕಾರ ಮಾಡಿಕೊಂಡು ಕೈ ಕೈ ಎತ್ತಿಕೊಂಡು ಜೋಡೆತ್ತುಗಳಂತೆ ಓಡುತ್ತಿದ್ದಾರಲ್ಲ ಅಲ್ವಾ? ಅದು ಸಾರ್ವಜನಿಕರು ಆ ಪ್ರಶ್ನೆನೂ ಕೇಳ್ತಾರೆ. ಕಾನೂನು ಪ್ರಕಾರ ನೀವು ಯಾಕೆ ದೂರು ಕೊಡಲಿಲ್ಲ ರೀ ನಕಲಿ ಅಂತಂದ್ರೆ ಕೇಳೋದು ಹೇಗೋ,
ಜನ ಇದನ್ನೂ ಕೇಳ್ತಾರೆ, ಜೊತೆಲೇ ಇದ್ರಲ್ಲಪ್ಪ 2 ಸರಿ 3 ಸರಿ. ಸಮಯ ಬಂದಾಗ ಅಂತಾರಲ್ಲ ಸರ್, ಇದೇನಲ್ವ ಸರ್? ಇದೇ ಸಮಯ ಅಲ್ಲ, ಅನುಕೂಲ. ಸರಿ, ಬಾಂಗ್ಲಾ ಮಾದರಿ ದಂಗೆ ಹೇಳಿಕೆ ಕೊಟ್ಟಿದೆ ಐವಾನ್ ಡಿಸೋಜಾ, ಭಾರಿ ಆಕ್ರೋಶ ಎದುರಿಸಿದ್ರಲ್ಲ, ಅದನ್ನೆಲ್ಲ ಹೇಳಿದ್ಮೇಲೆ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಹೊಡೆದಿತ್ತು, ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇದರಿಂದ ಅವರೇನು ಎಚ್ಚೆತ್ತಂಗಿಲ್ಲ. ಸಂವಿಧಾನ ಹುದ್ದೆಯಲ್ಲಿ ತಪ್ಪು ಮಾಡಿದರೆ ಬಾಂಗ್ಲಾದಲ್ಲಿ ಆದ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳಿದ್ದೇನೆ ಅಂತ ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲ, ಈಗ ಬಂಡತನಕ್ಕೆ ಬಿದ್ದು ಹಾಂ ಸರ್. ನಾನು ಹೇಳಿದ್ದೇ ಸರಿ ಎಂಬಂತಹ ಮನೋಸ್ಥಿತಿಗೆ ಯಾರಾದರೂ ಬಂದುಬಿಟ್ರೆ ಮುಂದೊಂದು ದಿನ ಅದೇ ಮಾರಿ ಹಬ್ಬ ನಿಮಗೂ ಕಾದಿದೆ ಅನ್ನೋದನ್ನು ಮರಿಬೇಡಿ ಅಷ್ಟೇ. ಹೌದು, ಭಾಳ ಸರಳ. side, ಐವಾನ್ ಡಿಸೋಜಾ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ನಾನು ಮಾಡಿದ್ದೆ ಸರಿ, ಅದೇ ಮಾರಿ ಹಬ್ಬ ನಿಮಗೂ ಕಾದಿದೆ ಅನ್ನೋದನ್ನು ಮರಿಬೇಡಿ. ಯಾಕಂದರೆ ಎಲ್ಲವೂ ತಿರುಕೊಂಡು ಬರುತ್ತವೆ, ಹೌದು, ಕಾಲ ಬಂದಾಗಬೇಕು, ನಿಮಗೂ ಆಗತ್ತದು ಅನ್ನಿಸ್ಕೊಳ್ಳಿ. ಆಗ ಅಲ್ಲದೆ ನಮ್ಮ ಮನೆ ಮೇಲೆ BJPಯವರೇ ಕಲ್ಲು ಹೊಡೆಸಿದ್ದಾರೆ. BJPಯವರೇ ಹೊಡೆಸಿದ್ರೆ ನಿಮಗೆ ಗೊತ್ತಿದ್ರೆ ಅದಕ್ಕೆ ಸ್ಪೆಸಿಫಿಕ್ ದೂರು ಕೊಡಬೇಕು. ಅವರು ಅಷ್ಟು ಸ್ಪಷ್ಟವಾಗಿ ಗೊತ್ತಿದ್ದು ಪೊಲೀಸ್ನವ್ರು ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಅವ್ರು ಯಾರು ಹೊಡೆದಿರಲಿ ಅವ್ರನ್ನ ಕಂಡುಹಿಡಿಬೇಕಪ್ಪ. ಅದ್ಯಾರೋ ವೇದವ್ಯಾಸಕ್ಕೆ ಮತ್ತು ತಳ್ಳಾಕಿದ್ದಾರೆ ಶಾಸಕರು. ರಾಜೀನಾಮೆವರೆಗೂ ಹೋರಾಟ ಮಾಡ್ತೀವಿ, ಬಿಡಲ್ಲ ಅಂತವರು. ಈ ಮಧ್ಯೆ ಮಂಗಳೂರಲ್ಲಿ ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ ಅಂತೆ. BJP ಕಚೇರಿಗೆ ಮುತ್ತಿಗೆ ಹಾಕುವ ಯೋಜನೆಯನ್ನು ಪೊಲೀಸರು BJP ಕಚೇರಿಗೆ ಯಾಕೆ ಮುತ್ತಿಗೆ ಹಾಕ್ತಾರೆ ಅವರು? ಅವರೇ ಕಲ್ಲು ಹೊಡೆದಿದ್ದು ಅಂತಲ್ವಾ ಸರ್? ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕರ್ಕೊಂಬಂದು ನಿಲ್ಲಿಸಿ ಯಾರು BJPಯವ್ರು ಕಲ್ಲು ಹೊಡೆದಿರೋದು ಅಂತ ತಾನೇ ಪೊಲೀಸ್ನವ್ರು ತಿಳ್ಕೊಬೇಕಲ್ಲ ಇವರು. ಅದು ಮಾಡ್ತಿಲ್ಲ, ಮುತ್ತಿಗೆ ಅಲ್ಲ ಹಾಕ್ಬೇಕಪ್ಪ. BJP ಕಚೇರಿಗೆ ಹಾಕಿದ್ರೆ ಏನು ಉದ್ದೇಶ ಏನಿದು ಏನಪ್ಪ ಗೊತ್ತಿಲ್ಲ, ರಾಜಕಾರಣ. ಜಿಂದಾಲ್ ಸಂಸ್ಥೆಗೆ ಬಳ್ಳಾರಿಯ ಸಂಡೂರು ತಾಲೂಕಿನಲ್ಲಿ ಅಲ್ಲ, ಅವ್ರು ಏನು ಹೇಳಿದಾರೆ ನೋಡೋಣ ಇರಿ. ತಕ್ಕಂತದ್ದು ಸಂವಿಧಾನದ ಹುದ್ದೆಯಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಜನರ ವಿರೋಧವಾದಂತಹ ತೀರ್ಮಾನಗಳು ತೆಗೆದುಕೊಂಡಾಗ ಜನ ದಂಗೆ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಬಾಂಗ್ಲಾದೇಶದಲ್ಲಿ ಆಗಿತ್ತು. ಯಾವುದೇ ಕಾಂಗ್ರೆಸ್ನ ನಾಯಕರ ಮೇಲೆ, ಯಾವುದೇ ಕಾಂಗ್ರೆಸ್ನ ಶಾಸಕರ ಮೇಲೆ ದಬ್ಬಾಳಿಕೆಯನ್ನ ಯಾವತ್ತೂ ಮಾಡಿಲ್ಲ. ತಾನು ಬಕೆಟ್ ಹಿಡ್ಕೊಳ್ಬೇಕು ಅಂತ ಕಾರಣ. ಅದೇ ಅವ್ರು ಹೇಳಿದ್ ಸರಿ. ಜನ ಹಿಂಗೆ ದಂಗೆ ಹೇಳ್ತಾರೆ ಅಂದರೆ ಐವಾನ್ ಡಿಸೋಜಾಗೆ ಹೇಳ್ತೀನಿ, ನಾನು ಹೇಳ್ತೀನಿ ಬೇಕಾದ್ರೆ. ಎಮರ್ಜೆನ್ಸಿನಲ್ಲಿ ಜನ ದಂಗೆ ಎದ್ದಂಗೆ ನೆನಪು ಮಾಡ್ಕೊಳ್ಬೇಕು. ಮತ್ತೆ ಆ ಎಮರ್ಜೆನ್ಸಿಲಿ ಜನ ಹೆಂಗೆ ದಂಗೆ ಎದ್ದರು, ಬಾಂಗ್ಲಾದೇಶದ ಟೈಪ್ ಅಂದ್ರಲ್ಲ ನೀವು, ಅದಕ್ಕೆ ಕೇಳಿದ್ದು ನಾನು. ಸಿದ್ದರಾಮಯ್ಯನವ್ರನ್ನೋ ಕೇಳಿ ನಿಮ್ಮ ಲೀಡ್ರನ್ನ ಹೆಂಗೆ ಅಂತ ಅವ್ರು ಹೇಳ್ಕೊಡ್ತಾರೆ ನಿಮಗೆ. ಎಮರ್ಜೆನ್ಸಿಲಿ ಜನ ಹೆಂಗೆ ದಂಗೆ ಎದ್ರು ಅದನ್ನು ಕೇಳಿಸ್ಬೇಕು. ಇನ್ನು ಜಿಂದಾಲ್ ಸಂಸ್ಥೆಗೆ ಬಳ್ಳಾರಿಯ ಸಂಡೂರು ತಾಲೂಕಿನಲ್ಲಿ 3677 ಎಕರೆ ಜಮೀನನ್ನ ಮಾರಾಟ ಮಾಡಲು ಸಿದ್ದರಾಮಯ್ಯ ಸಂಪುಟ ಒಪ್ಪಿಗೆಯನ್ನ ಸೂಚಿಸಿರುವ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಸಿಎಂ ಆಗಿದ್ದ ಅವಧಿಯಲ್ಲಿ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡಲು ಮುಂದಾಗಿದ್ದನ್ನ ಅಂದು ವಿಪಕ್ಷ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಆದ್ರೆ ಈಗ ಬಿಜೆಪಿ ಅವಧಿಯ ತೀರ್ಮಾನವನ್ನ ಯಾವುದೇ ಬದಲಾವಣೆ ಇಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಅನುಮೋದಿಸಿದೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ಸರ್ಕಾರದ ಕ್ರಮವನ್ನ ಡಿಸಿಎಂ ಸಮರ್ಥಿಸಿಕೊಂಡಿದ್ದಾರೆ, ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡೋದನ್ನ ಬಿಜೆಪಿಯ ಅರವಿಂದ್ ಬೆಲ್ಲ ತೀವ್ರವಾಗಿ ವಿರೋಧ ಮಾಡ್ತಾ ನಾಳೆ ದಾಖಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಮಾಡಿದ್ದು, ಕೆಲವು ಪ್ರಶ್ನೆಗಳನ್ನ ಅವತ್ತು ಎತ್ತಿದ್ದು, ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೋರ್ಟ್ ಕೂಡ ಆದೇಶ ಮಾಡಿದೆ. ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ಬೆಂಚ್ ಮಾರ್ಕ್ ಆಗಿ ತಗೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಜಿಂದಾಲ್ನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ. ತೆಲಂಗಾಣದಲ್ಲಿ ಲ್ಯಾಂಡ್ ಅಂಡ್ ಫ್ರೀಯಾಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳಿಗೆ. ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದೀವಿ. ನಾವು ಹೊಸದಾಗಿ ಏನು ಕೊಟ್ಟಿಲ್ಲ. ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿದ್ವಿ. ಜಿಂದಾಲ್ ಬಗ್ಗೆ ನಾಳೆ ನಾನು ಸಾಕಷ್ಟು ಹೇಗಿದೆ ನಡೆದ್ರ ಸ್ಕೀಮು. ಅವ್ರು ಕೊಡೋದು ಬಿಡೋದು ಕಾನೂನು ಪ್ರಕಾರ ಅವತ್ತೂ ಕೊಡಬೇಕಾಗಿತ್ತು ಇವರು. ಆಗ ಅಪೋಸ್ ಮಾಡಿದ್ವಿ, ಈಗ ಮಾಡಲ್ಲ. ಈಗ ರಾಜ್ಯ ಸರಿ ಇರಬೇಕು, ಮಾಡ್ತೀವಿ, ಎನ್ಕರೇಜ್ ಮಾಡ್ಬೇಕು ಇವಾಗ ಅಷ್ಟೇ, ಮುಗಿದೋಯ್ತು ಕತೆ. ಅವತ್ತೇನು ತಲೆ ಬ್ರೈನಲ್ಲಿ ಅಡ ಇಟ್ಟಿದ್ರ ಕಾಂಗ್ರೆಸ್ನವ್ರು ಅವತ್ತು? ಅಥವಾ ಏನೋ ಒಂದು ಬದಲಾವಣೆ ಮಾಡಿದ್ದಾರೆ, ಎಂಥದ್ದು ಇರಲ್ಲ. ಈ ಭಂಡತನಗಳೇ ಒಂದೊಂದ್ಸರಿ ಎಂಥ ಇರುಸು ಒಳಗಾಗ್ತೀವಿ ಅಂತಂದ್ರೆ ನಾವುಗಳು ಇದನ್ನ. ಈಗ ಅವರು ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಪರಮೇಶ್ವರು ಲಕ್ಷಾಂತರ ಕೋಟಿ ಬಂಡವಾಳ ಹಾಕಿ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೊಂದು 4-6 ಅದೇನೋ ಕನ್ಸೆಷನ್ಸು ಇದೆಲ್ಲ ಕೊಡೋದು ತಪ್ಪ? ಲಕ್ಷಾಂತರ ಕೋಟಿ ಬಂಡವಾಳ ಹಾಕಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ ಅದಾನಿ ಕೊಡೋದು ತಪ್ಪ? ಅವ್ರಿಗೆ ಕೊಟ್ರೆ ಮಾತ್ರ ಟೀಕೆ. ಅವರೇನವರು ಅವರೇ ನಕ್ಸಲೈಟ? ಅದು ತಪ್ಪು. ರಾಹುಲ್ ಗಾಂಧಿ ಪ್ರಕಾರ ತಪ್ಪೀಗ. ನಾಳೆ ನೀವು ಈ ಅದಾನಿ ಇದನ್ನೂ
ಇದೇ ರೀತಿಯ ಬೋಳೆ ಬಿಟ್ಕೊಂಡು ನೀವೇ ಕ್ಲಿಯರ್ ಮಾಡ್ತೀರಿ, ನೋಡ್ತಾ ಇರಿ. ಇದು ರಾಜ್ಯದಲ್ಲಿ ಅದಕ್ಕೆ ಇದಕ್ಕೆ ಬರಬೇಕು, ಇಂಡಸ್ಟ್ರಿ ಬರಬೇಕು, ವಿಚ್ ತೆಲಂಗಾಣ ಹ್ಯಾಸ್ ಆಲ್ರೆಡಿ ಡನ್, ಹ್ಯಾಸ್ ಎಂಟರ್ಡ್ ಇನ್ ಟು ಸಮ್ MOU ವಿತ್ ಅದಾನಿ. ಲೆಕ್ಕ ಹಾಕಳಿ ಇವರುಗಳ ರಾಜಕಾರಣದ ಲೆವೆಲ್ಸು ಯಾವುದು ಅಂತ. ನನಗಿದ್ರಲ್ಲಿ ಪ್ರಶ್ನೆ ಇರೋದು ಒಂದೇ, ಅವತ್ತು ಅಪೋಸ್ ಮಾಡಿದಾಗ HK ಪಾಟೀಲ್ರು ವಿಪರೀತವಾಗಿ ಅಪೋಸ್ ಮಾಡಿದ್ರು, ಕಾಗದಗಳನ್ನು ಬರೆದು ಕಾಟ ಕೊಟ್ಬಿಟ್ರು ಎಲ್ಲರಿಗೂ. ಎಲ್ಲಿ HK ಪಾಟೀಲ್ರು ಇವತ್ತು? ನೀವು ಬರೆದಿದ್ದ ಕಾಗದ ಎಲ್ಲ ಎಲ್ಲೋಯ್ತು? ಆ ಸಂಪುಟ ಸಭೆಯಲ್ಲಿ ನೀವು ಕೂತಿದ್ರಲ್ಲ, ಹೆಂಗೆ ಬಿಟ್ರಿ ಒಪ್ಪಿಗೆ ಕೊಡಬಾರ್ದಿತ್ತು ಅನ್ನೋದಕ್ಕೆ HK ಪಾಟೀಲ್ರಿಂದ ಉತ್ತರ ಕೇಳಬೇಕು, ಕೊಟ್ಟರೆ ತಗೋಬೇಕು. ಇಲ್ಲ ಅದು ನನ್ನೊಬ್ಬಂದೇನಿಲ್ಲ, ಸರ್ಕಾರದ್ದದು ಅಂತ ಅವ್ರು ಏನಾದ್ರು ಹೇಳ್ಬೋದೇನೋ, ಸ್ಕಿಪ್ ಆಗೋದು ಗೊತ್ತಿಲ್ಲ. ಯಾಕಂದರೆ ಹಾಗೆ ರಾಜಕಾರಣ ಅಂದರೆ, ಸರ್ಕಾರ ಅಂದರೆ ಇಷ್ಟೇ.